ಇನ್ನು RCB ಗೆಲುವಿಗೆ ರಾಜ್ಯಾದ್ಯಂತ ಪೂಜೆ ಹೋಮ ಹವನವನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ದೇಗುಲದಲ್ಲಿ ವಿಶೇಷ ಪೂಜೆ ಆಗ್ತಾ ಇದೆ. RCB ಗೆಲ್ಲೇಬೇಕು, ಈ ಬಾರಿ ಕಪ್ಪನ್ನು ಎತ್ತಿ ಹಿಡಿಲೇಬೇಕು ಅಂತ ಹೇಳಿ RCB ಅಭಿಮಾನಿಗಳು ಫ್ಯಾನ್ಸ್ ಈಗ ದೇವರ ಮೊರೆ ಹೋಗಿರುವಂಥದ್ದು. 9 ವರ್ಷಗಳ ಬಳಿಕ ನಾವು ಫೈನಲ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಪ್ರತಿ ಬಾರಿ IPL ಸ್ಟಾರ್ಟ್ ಆದಾಗ ಈ ಸರಿ ಕಪ್ ನಮ್ಮದೇ ಅನ್ನುವಂತಹ ಮಾತು ಒಂದ್ಸರಿನಾರು ನಿಜ ಆಗಬಾರ್ದ ಅಂಥೇಳಿ ತುಂಬ ಆಸೆ ಕಣ್ಣುಗಳಿಂದ ಅಭಿಮಾನಿಗಳು ನೋಡ್ತಾ ಇದ್ರು. ಬಟ್ ಈಗ ಆ ಕನಸು ನನಸಾಗೋದಕ್ಕೆ ಒಂದೇ ಒಂದು ಹೆಜ್ಜೆ ಬಾಕಿ ಇರುವಂಥದ್ದು. ಹಾಗಾಗಿ ದೇವರು RCB ಪ್ಲೇಯರ್ಸ್ಗಳಿಗೆ ಶಕ್ತಿ ಕೊಡಲಿ, ಇವತ್ತಿನ ಮ್ಯಾಚ್ನಲ್ಲಿ ಸಖತ್ತಾಗಿ ಆಡಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮೊರೆಯನ್ನು ದೇವರ ಮುಂದೆ ಇಡ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದ ಉದ್ದಗಲಕ್ಕೂ ಕೂಡ ಇದೇ ರೀತಿ RCB ಫ್ಯಾನ್ಸ್ಗಳು ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸುವ ಮೂಲಕ ಇವತ್ತು RCB ಗೆಲ್ಲಬೇಕು ಅಂಥೇಳಿ ಹರಕೆಗಳನ್ನು ಕೂಡ ಕಟ್ಕೊಳ್ತಾ ಇದ್ದಾರೆ. KL ರಾಹುಲ್ ಭಾರತ್ ಮಾತಾ ಕಿ ಈ ಸರಿ ಕಪ್ಪು, ಈ ಸರಿ ಕಪ್ಪು, ಈ ಸರಿ ಕಪ್ಪು RCB ಗೆ, ಬೆಂಗಳೂರು RCB ಗೆ, ಬೆಂಗಳೂರು ರಾಯಲ್ ಚಾಲೆಂಜ್ ಗೆ, ಬೆಂಗಳೂರು ರಾಯಲ್ ಚಾಲೆಂಜ್ ಗೆ ಭಾರತ್ ಮಾತಾ ಕಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮಂಡ್ಯ, ಮೈಸೂರು, ಶಿವಮೊಗ್ಗ, ಹಾವೇರಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು. ಒಂದು ಕಡೆ ಕಪ್ಪನ್ನು ಗೆಲ್ಲಬೇಕು ಅನ್ನುವಂತಹ ಹಂಬಲ, ಮತ್ತೊಂದು ಕಡೆ ಬೆಂಬಲ. ರಾಜ್ಯಾದ್ಯಂತ RCB ಅಭಿಮಾನಿಗಳು ದೇವಾಲಯದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಮೋದಿ ಆಸ್ಪತ್ರೆಯ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಗಿದೆ. ಉಳಿದಂತೆ ಮಂಡ್ಯದ ಕಾಳಮ್ಮ ದೇವಸ್ಥಾನದಲ್ಲಿ ಈಡ್ಗಾಯಿ ಸೇವೆ ಆಗಿದೆ. ಮೈಸೂರಿನ ದೇವರಾಜ ಮೊಹಲ್ಲಾದ ಅಮೃತೇಶ್ವರ ದೇಗುಲದಲ್ಲೂ ಕೂಡ ಹೋಮ ಹವನ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಲೆಮಾದಪ್ಪ ಬೆಟ್ಟದಲ್ಲಿ ಈಡ್ಗಾಯನ್ನು ಹೊಡೆದಿದ್ದಾರೆ. RCB ಫ್ಯಾನ್ಸು ಗೆಲ್ಲಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಬಳ್ಳಾರಿಯಲ್ಲೂ ಕೂಡ ಹೋಮ ಹವನವನ್ನು ನಡೆಸಲಾಗಿದೆ. ಕಲಬುರಗಿಯ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಈ ಮೂಲಕ ಕಣಕಣದಲ್ಲೂ RCB ಹೇಗೆ ಪ್ರತಿಧ್ವನಿಸ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಅಭಿಮಾನಿಗಳ ಹಂಬಲ ಇರೋದು ಒಂದೇನೆ, ಈ ಬಾರಿ RCB ಕಪ್ಪನ್ನು ಗೆಲ್ಲಬೇಕು. ಪಂಜಾಬ್ ಮತ್ತು RCB ನಡುವೆ ಇವತ್ತು IPLನ ಫೈನಲ್ ಪಂದ್ಯ ನಡೀತಾ ಇರುವಂಥದ್ದು. ಅಂದರೆ 18 ವರ್ಷಗಳ ಬಳಿಕ ಈ ಬಾರಿ ಆದರೂ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸದಲ್ಲಿ ಇದೀಗ ಇಡೀ ಕರುನಾಡಿನ ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. ಅಂದರೆ RCB ಆ ನಿಟ್ಟಿನಲ್ಲಿ ಇವತ್ತು ಸಾಧನೆ ಮಾಡುತ್ತೆ, RCB ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ, ಈ ಬಾರಿ ಈ ಸಲ ಕಪ್ ನಮ್ಮದೇ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸದಲ್ಲಿ ಕರುನಾಡಿನ ಜನ ಅಷ್ಟೇ ಅಲ್ಲದೆ ಇಡೀ RCB ತಂಡದ ಅಭಿಮಾನಿಗಳಿದ್ದಾರೆ. ಅದೇ ರೀತಿಯಾಗಿ ಬಳ್ಳಾರಿಯ ವಾಸವಿ ಸ್ಕೂಲ್ನಲ್ಲಿಯೂ ಸಹಿತ ಇವತ್ತು RCB ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಹೋಮ ಮತ್ತು ಪೂಜೆಗಳನ್ನು ಸಹಿತ ಇಲ್ಲಿ ಮಾಡಲಾಗ್ತದೆ. ಅಂದ್ರೆ ಬಾಲಾರ್ಚಕನಿಂದ ಇಡೀ ಶಾಲೆಯಲ್ಲಿ ಇವತ್ತು ಒಂದು ರೀತಿ ಹಬ್ಬದ ವಾತಾವರಣ ಮನೆ ಮಾಡಿರುವಂಥದ್ದು. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಹೋಮವನ್ನು ಮಾಡೋದ್ರ ಜೊತೆಗೆ RCB ಈ ಸಲ ಕಪ್ ನಮ್ಮದೇ ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಅಕ್ಷರಗಳನ್ನು ಬರೆಯೋದ್ರ ಮೂಲಕ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೂಡ ಮಾಡಲಾಗ್ತದೆ. ಅಂದ್ರೆ ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಸಹಿತ ಇನ್ನೇನು RCB ಫೈನಲ್ಗೆ ಬಂದಿದೆ, ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ RCB ಗೆಲುವನ್ನು ಸಂಭ್ರಮಿಸಬೇಕು ಅನ್ನುವಂಥ ಒಂದು ರೀತಿಯ ವಿಶ್ವಾಸದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಒಂದ್ಸಾರಿ ಅವರೆಲ್ಲರ ಕಡೆಯಿಂದಲೂ ಸಹಿತ RCBಗೆ ಆಲ್ ದ ಬೆಸ್ಟ್ ಮತ್ತು ವಿಶೇಷನ ತಿಳಿಸೋಣ. ಎಲ್ರಿಗೂ RCBಗೆ ವಿಶ್ ಮಾಡೋಣ, ವಿಶ್ ಮಾಡೋಣ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಈ ಸಲ ಅಂದ್ರೆ ಇಷ್ಟೊಂದು ಅತಿಯಾದ ಕ್ರೌಡ್ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳು ಸಹಿತ ಅಷ್ಟೇ ಆತ್ಮವಿಶ್ವಾಸದಲ್ಲಿದ್ದಾರೆ. ನಮ್ಮ ಜೊತೆಗೆ ಒಂದಿಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಅಂದ್ರೆ ಇಲ್ಲಿ ಕ್ರೀಡಾಭಿಮಾನಿ ವಿದ್ಯಾರ್ಥಿಗಳಿದ್ದಾರೆ, ಅವ್ರು ಮಾತಾಡ್ಸೋಣ. ಅವಿ, ಇವತ್ತು RCB ಗೆಲ್ಲುತ್ತಾ? ಯಾರಮ್ಮ ನಿನ್ನ ಫೇವ್ರೇಟ್ ಆಟಗಾರ? RCB ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಕ್ರಿಕೆಟ್ ನೋಡ್ತೀಯ ಮನೆಯಲ್ಲಿ? ನೋಡಲ್ಲ. ನೀನು ನೋಡ್ತೀಯ ನಮ್ಮ ಕ್ರಿಕೆಟ್? ನೋಡ್ತೀನಿ. ಎಸ್, ಅದೇ ರೀತಿ ಇಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಇದ್ದಾನೆ. ಪುಟ, ಏನು RCB ಮ್ಯಾಚ್ ನೋಡ್ತೀಯಾ? ಯಾರು ಗೆಲ್ತಾರೆ? RCB. ಫೇವ್ರೇಟ್ ಆಟಗಾರ ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿತಾರೆ ಇವತ್ತು? ಹಾಫ್ ಸೆಂಚುರಿ. ಹಾಫ್ ಸೆಂಚುರಿ ಹೊಡಿ. ಇವತ್ತು ನನಸಾಗುವಂತಹ ಸಮಯ ಸನ್ನಿಹಿತವಾದಂತೆ ಕಾಣಿಸ್ತಾ ಇದೆ. ಕೈಯಲ್ಲಿ RCB ಜರ್ಸಿಯನ್ನು ಹಿಡಿದು
RCB ಗೆಲ್ಲಬೇಕು ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ.